ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದ್ರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಇರುವಂತಹ ಪರಿಸ್ಥಿತಿ ಹಾಗೇ ನಡ್ಕೊಂಡು ಹೋಗುತ್ತೆ. ಗುರುಬಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ದುಃಖ, ಮದುವೆ ಆಗಬೇಕು ಅಂತ ನೋಡ್ತಿರ್ತಾರೆ, ಮದುವೆ ಸೆಟ್ ಆಗ್ತಿರಲ್ಲ. ಮತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಯೋಚನೆ ಮಾಡಿರುವಂಥವ್ರಿಗೆ ಸೋಮಾರಿತನದಿಂದ ವಿದ್ಯಾಭ್ಯಾಸ ಇರಲ್ಲ. ಅದರ ಜೊತೆಗೆ ಕುಟುಂಬದಲ್ಲೂ ಸಣ್ಣ ಪುಟ್ಟ ವೈಮನಸ್ಯ, ಬೇರೆ ಏನೋ ಹೊಸದಾಗಿರುವಂತಹ ವೃತ್ತಿಯನ್ನ ಯೋಚನೆ ಮಾಡಬೇಕು ಅಂತ ಅಂದ್ಕೋತಿರ್ತಾರೆ, ಆಗಲ್ಲ. ಅದೆಲ್ಲವೂ ಕೂಡ ಈ ವರ್ಷಾರ್ಧದ ನಂತರದಲ್ಲಿ ಕೈಗೂಡುವಂತಹ ಸಾಧ್ಯತೆ. ಅವಶ್ಯವಾಗಿ ಏನ್ ಮಾಡಬೇಕು ಕನ್ಯಾ ರಾಶಿಯವರು ಅಂತಂದ್ರೆ, ಅವರಲ್ಲಿರುವಂತಹ ಸೋಮಾರಿತನವನ್ನ ಬಿಟ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದೇ ಆದ್ರೆ, ಯಾಕಂದ್ರೆ ಶನಿ ಎಲ್ಲಿರ್ತಾನೋ ಆ ಸ್ಥಾನವನ್ನ ಮಂದ ಮಾಡ್ತಾನೆ ಅಂತ. ಹಾಗಾಗಿ ಸಪ್ತಮ ಸ್ಥಾನ ಕಳಪ್ರಸ್ಥಾನ, ಅವನ ಮೇಲೆ ಗುರುವಿನ ದೃಷ್ಟಿ ಬರುವಂಥದ್ದು ಜೂನ್ ತಿಂಗಳ ನಂತರ. ಹಾಗಾಗಿ ಯಾರು ವಿವಾಹಾರ್ಥಿಗಳು ವಿವಾಹ ಅಪೇಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇದ್ರು ಅಂತಾದ್ರೆ ಈ ವರ್ಷ ಅವರಿಗೆ ವಿವಾಹ ಸೆಟ್ ಆಗುವಂತಹ ಯೋಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಪ್ರಾರಂಭದಲ್ಲಿ ಕೆಲಸದಲ್ಲಿ ಒಂದು ರೀತಿ ದುಃಖ, ಬೇಜಾರು, ಯಾಕೆ ಇದನ್ನು ಮಾಡ್ತಾ ಇದೀವಿ ಅನ್ನೋ ಥರದ್ದೊಂದು ಮನಸ್ಸಲ್ಲಿ ಇದ್ರೂ ಕೂಡ ಮುಂದಿನ ದಿನದಲ್ಲಿ ಕೆಲಸದಲ್ಲಿ ಒಳ್ಳೆ ಪ್ರಗತಿ, ಒಳ್ಳೆ ಕೀರ್ತಿ, ಒಳ್ಳೆ ಯಶಸ್ಸು ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗುವಂತಹ ಸಹಜ ಯೋಗ ಅನ್ನುವಂಥದ್ದು ಈ ವರ್ಷ ಸಿಗತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳಿದ್ರು ಕೂಡ, ಅಶುಭ ಸ್ಥಾನ ಅಂತ ಅಲ್ಲದಿದ್ರು ಕೂಡ ಶುಭ ಸ್ಥಾನವೂ ಅಲ್ಲ 7 ಮತ್ತೆ 10. ಹಾಗಾಗಿ ಪೂರ್ಣವಾಗಿ ಗುರು ಬಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಶನಿ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ಕೊಡುವಂಥದ್ದು ಅಥವಾ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಪೊಸಿಷನ್ ಅನ್ನ ಕೊಟ್ಟು ಕೆಲಸಕ್ಕೆ ಹೋಗುವಂತಹ ಒಂದು ಯೋಗವನ್ನ ಮಿಥುನ ರಾಶಿ, ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ.